ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ 110ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಪದೇ ಪದೇ ಕೇಳಲಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತದ ಅತ್ಯಂತ ದೊಡ್ಡ ಸ್ಟೇಡಿಯಂ ಯಾವುದು? ಸರಿಯಾದ ಉತ್ತರ ನರೇಂದ್ರ ಮೋದಿ ಸ್ಟೇಡಿಯಂ, ಅಹಮದಾಬಾದ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನರೇಂದ್ರ ಮೋದಿ ಸ್ಟೇಡಿಯಂ, ಅಹಮದಾಬಾದ್ ಇದು ಭಾರತದ ಅತ್ಯಂತ ದೊಡ್ಡ ಸ್ಟೇಡಿಯಂ ಆಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರಬ್ಬಿ ಸಮುದ್ರ ತೀರದಲ್ಲಿ ಸಮಾನಾಂತರವಾಗಿ ಹಾದು ಹೋಗುವ ರೈಲ್ವೆ ಯಾವುದು? ಸರಿಯಾದ ಉತ್ತರ ಕೊಂಕಣ ರೈಲ್ವೆ. ಕೊಂಕಣ ರೈಲ್ವೆ ಅರಬ್ಬಿ ಸಮುದ್ರ ತೀರದಲ್ಲಿ ಹಾದು ಹೋಗುತ್ತಿದ್ದು ಇದು ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಹಾದು ಹೋಗುವಂಥ ಒಂದು ಪ್ರಮುಖ ರೈಲ್ವೆ ಆಗಿದೆ ಕೊಂಕಣ್ ರೈಲ್ವೆ. ಕಾಂಡ್ಲಾ ಬಂದರು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಗುಜರಾತ್ ರಾಜ್ಯದಲ್ಲಿರುವಂಥದ್ದು ಕಾಂಡ್ಲಾ ಬಂದರು. ಕಾಂಡ್ಲಾ ಬಂದರಿಗೆ ಇನ್ನೊಂದು ಹೆಸರಿದೆ, ಏನು ಕೇಳಿದ್ರೆ ದೀನ್ ದಯಾಳ್ ಉಪಾಧ್ಯಾಯ ಬಂದರು. ದೀನ್ ದಯಾಳ್ ಬಂದರು ಅಂತ ಕೂಡ ಈ ಕಾಂಡ್ಲಾ ಬಂದರನ್ನು ಕರೆಯಲಾಗುತ್ತೆ. ಭೂಗೋಳ ಶಬ್ದವನ್ನು ಮೊದಲಿಗೆ ನೀಡಿದವರು ಯಾರು? ಸರಿಯಾದ ಉತ್ತರ ಎರಾಟೋಸ್ತನಿಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎರಾಟೋಸ್ತನಿಸ್ ಈತ ಭೂಗೋಳ ಎನ್ನುವಂಥ ಶಬ್ದವನ್ನು ಮೊಟ್ಟ ಮೊದಲಿಗೆ ನೀಡ್ತಾನೆ. ಭೂಗೋಳ ಅಂದರೆ ಅದರ ಶಬ್ದದ ಒಂದು ಉಚ್ಚಾರವನ್ನು, ಅಂದರೆ ತನ್ನ ಗ್ರಂಥದಲ್ಲಿ ಈತ ಈ ಒಂದು ಶಬ್ದದ ಉಚ್ಚಾರವನ್ನು ಮಾಡ್ತಾನೆ. ಅಜಂತ ಗುಹೆಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರ್ತವೆ? ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ ಕಂಡುಬರ್ತವೆ. ಅಜಂತ ಕೇವ್ಸ್, ಅಜಂತ ಗುಹಾಂತರ ದೇವಾಲಯಗಳು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರ್ತವೆ. ಮೂಸಿ ನದಿಯು ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ? ಮೂಸಿ ಎನ್ನುವಂಥ ನದಿ ಇದೆಯಲ್ಲ, ಯಾವುದರ ಟ್ರಿಬ್ಯೂಟರಿ ಇದು? ಯಾವುದರ ಉಪನದಿ ಕೇಳಿದ್ರೆ ಕೃಷ್ಣಾ ನದಿಯ ಉಪನದಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅಧಿಕ ದ್ರಾಕ್ಷಿಯನ್ನು ಬೆಳೆಯಲಾಗುತ್ತೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಹಾರಾಷ್ಟ್ರದಲ್ಲಿ ಅಧಿಕ ದ್ರಾಕ್ಷಿಯನ್ನು ಬೆಳೆಯಲಾಗುತ್ತೆ. ಸೂರತ್ ಈ ಕೆಳಗಿನ ಯಾವ ನದಿಯ ದಡದ ಮೇಲಿದೆ? ಸರಿಯಾದ ಉತ್ತರ ತಪತಿ ನದಿಯ ದಡದ ಮೇಲಿರುವಂಥದ್ದು ಸೂರತ್. ಸೂರತ್ ಗುಜರಾತ್ ರಾಜ್ಯದಲ್ಲಿದೆ. ಗುಜರಾತ್ ಸ್ಟೇಟಲ್ಲಿ ಇರುವಂಥದ್ದು ಸೂರತ್. ಇಡುಕ್ಕಿ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಕೇರಳ ರಾಜ್ಯದಲ್ಲಿರುವಂಥದ್ದು ಇಡುಕ್ಕಿ ಅಣೆಕಟ್ಟು. ಇಡುಕ್ಕಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಕೇಳಿದ್ರೆ ಪೆರಿಯಾರ್ ನದಿ. ಪೆರಿಯಾರ್ ನದಿಗೆ ಅಡ್ಡಲಾಗಿ ಕೇರಳದಲ್ಲಿ ಇಡುಕ್ಕಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಇಂದಿರಾ ಪಾಯಿಂಟ್ನ ಇನ್ನೊಂದು ಹೆಸರೇನು? ಸೊ ಇಂದಿರಾ ಪಾಯಿಂಟ್ನ ಇನ್ನೊಂದು ಹೆಸರು ಎಲ್ಲದೂ ಕೂಡ ಹೌದು. ಇದಕ್ಕೆ ಲಾಹಿ ಚಿಂಗ್ ಅಂತ ಕರೀತಾರೆ, ಪಾರ್ಸೆಲ್ ಪಾಯಿಂಟ್ ಅಂತ ಕರೀತಾರೆ ಮತ್ತು ಪಿಗ್ಮೇಲಿಯನ್ ಪಾಯಿಂಟ್ ಅಂತ ಕೂಡ ಕರೀತಾರೆ. ವಿಕ್ಟೋರಿಯಾ ಫಾಲ್ಸ್ ಸೃಷ್ಟಿಸುವ ನದಿ ಯಾವುದು? ಸರಿಯಾದ ಉತ್ತರ ಜಾಂಬೇರಿ ಎನ್ನುವಂಥ ನದಿ. ಇದು ವಿಕ್ಟೋರಿಯಾ ಜಲಪಾತವನ್ನು, ವಿಕ್ಟೋರಿಯಾ ಫಾಲ್ಸನ್ನು ಸೃಷ್ಟಿ ಮಾಡುತ್ತೆ. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ನದಿಗಳು ಮತ್ತು ನದಿಗಳ ಮೇಲೆ ಕಟ್ಟಿರುವಂಥ ಅಣೆಕಟ್ಟನ್ನು ಕೊಟ್ಟಿದ್ದಾರೆ. ಸೊ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗ್ತಿಲ್ಲ ಕೇಳಿದ್ರೆ ಸರಿಯಾದ ಉತ್ತರ ಉರಿ ಮತ್ತು ಚಿನಾಬ್. ಇದೆಯಲ್ಲ, ಇದು ತಪ್ಪು ಹೊಂದಾಣಿಕೆ. ಯಾಕಂದರೆ ಚಿನಾಬ್ ಅಣೆಕಟ್ಟನ್ನು ಕಟ್ಟಿರೋದು, ಚಿನಾಬ್ ಅಣೆಕಟ್ಟಿದೆಯಲ್ಲ, ಚಿನಾಬ್ ಅಣೆಕಟ್ಟನ್ನು ಕಟ್ಟಿರೋದು ಚಿನಾಬ್ ನದಿಗೆ ಮತ್ತು ಉರಿ ಅಣೆಕಟ್ಟನ್ನು ಕಟ್ಟಿರೋದು ಜೇಲಂ ನದಿಗೆ. ಜೇಲಂ ನದಿಗೆ ಉರಿ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಸೊ ಉಳಿದಿರುವಂಥ ಅಂಶಗಳು ನೋಡಿ: ಉಕ್ಕೆ ಅಣೆಕಟ್ಟು ತಪತಿ ನದಿ ಸರಿ ಇದೆ, ಬಾಗ್ಲಿಹಾರ ಅಣೆಕಟ್ಟು ಚೆನಾಬ್ ನದಿ ಸರಿ ಇದೆ ಮತ್ತು ಇಡುಕ್ಕಿ ಅಣೆಕಟ್ಟು ಪೆರಿಯಾರ್ ನದಿ, ಇವೆಲ್ಲವೂ ಕೂಡ ಸರಿ ಇದೆ. ಉರಿ ಅಣೆಕಟ್ಟನ್ನು ಜೇಲಂ ನದಿಗೆ ಕಟ್ಟಿರೋದು, ಸೊ ಹಾಗಾಗಿ ಚೆನಾಬ್ ಅಂತ ಕೊಟ್ಟಿದ್ದಾರೆ, ಇದು ಹೊಂದಾಣಿಕೆ ಆಗಿಲ್ಲ. ಅತ್ಯಧಿಕ ಮೈಕಾ ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೈಕಾ ಅಥವಾ ಅಬ್ರಕ ಉತ್ಪಾದಿಸುವಂಥ ರಾಜ್ಯ ಯಾವುದು ಕೇಳಿದ್ರೆ ಆಂಧ್ರ ಪ್ರದೇಶ್. ಅತ್ಯಧಿಕ ಗೋಧಿ ಉತ್ಪಾದನೆ ಮಾಡುವ ರಾಷ್ಟ್ರ ಯಾವುದು? ಸರಿಯಾದ ಉತ್ತರ ಅತ್ಯಧಿಕ ಗೋಧಿ ಉತ್ಪಾದನೆ ಮಾಡುವ ರಾಷ್ಟ್ರ ಚೀನಾ. ಚೀನಾವನ್ನು ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ಭಾರತ ಇದೆ.
ಅತ್ಯಧಿಕ ಅಲ್ಯೂಮಿನಿಯಂ ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ರಾಜ್ಯ ಕೇಳಿದ್ದಾರೆ. ಸರಿ ಉತ್ತರ ಒಡಿಸ್ಸಾ. ಸೊ ಈ ಅಲ್ಯೂಮಿನಿಯಂ ಇದೆಯಲ್ಲ, ಇದು ಬಾಕ್ಸೈಟ್ ಅದಿರಿನ ಮೂಲಕ ಸಿಗುತ್ತೆ. ಅಲ್ಯೂಮಿನಿಯಂನ ಅದಿರಿನ ಹೆಸರು ಬಾಕ್ಸೈಟ್. ಸೊ ಇದು ಅಧಿಕವಾಗಿ ಸಿಗುವಂಥದ್ದು ಒಡಿಸ್ಸಾ ರಾಜ್ಯದಲ್ಲಿ. ಆಲ್ಮೋಸ್ಟ್ 50% ಆಫ್ ಅಲ್ಯೂಮಿನಿಯಂ ಒಡಿಸ್ಸಾ ಒಂದರಲ್ಲೇ ಸಿಗುತ್ತೆ. ಮಣಿಪುರ ಮತ್ತು ಇತರ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗ ಯಾವುದು? ಸರಿಯಾದ ಉತ್ತರ ಕುಕಿ ಎನ್ನುವಂಥ ಬುಡಕಟ್ಟು ಜನಾಂಗ. ಸಹ್ಯಾದ್ರಿ ಪರ್ವತ ಶ್ರೇಣಿಯ ಇನ್ನೊಂದು ಹೆಸರೇನು? ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಹ್ಯಾದ್ರಿ ಪರ್ವತ ಶ್ರೇಣಿಯ ಅತ್ಯಂತ ಎತ್ತರವಾದ ಶಿಖರ ಆನೈಮುಡಿ. ಆನೈಮುಡಿ ಎಲ್ಲಿದೆ ಕೇಳಿದ್ರೆ ಕೇರಳದಲ್ಲಿದೆ. ಇದು ಔಟ್ಸೈಡ್ ದ ಹಿಮಾಲಯ ಹೈಯೆಸ್ಟ್ ಪೀಕ್ ಅಂತ ಅನ್ಸ್ಕೊಂಡಿದೆ. ಅಂದರೆ ಹಿಮಾಲಯದ ಹೊರಗೆ ಇರುವಂಥ ಅತ್ಯಂತ ಎತ್ತರವಾದ ಶಿಖರ ಕೂಡ ಹೌದು ಇದು ಆನೈಮುಡಿ. ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಬರುತ್ತೆ, ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಬರುತ್ತೆ, ಕೇರಳದಲ್ಲಿ ಇರುವಂಥದ್ದು. ಈ ಕೆಳಗಿನ ಯಾವ ಮಣ್ಣನ್ನು ರೆಗೂರ್ ಮಣ್ಣು ಅಂತ ಕರೀತಾರೆ? ಸರಿಯಾದ ಉತ್ತರ ಕಪ್ಪು ಮಣ್ಣು. ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾದ ಮಣ್ಣು. ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣಿದು ರೆಗೂರ್ ಮಣ್ಣು ಅಥವಾ ಕಪ್ಪು ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು ಅಂತಲೂ ಕೂಡ ಕರೀತಾರೆ. ದಕ್ಷಿಣ ಗಂಗೋತ್ರಿ ಇದು ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತದ ಶಾಶ್ವತ ಸಂಶೋಧನಾ ಕೇಂದ್ರವಾಗಿದೆ? ಇದೊಂದು ಸಂಶೋಧನಾ ಕೇಂದ್ರದ ಹೆಸರು ದಕ್ಷಿಣ ಗಂಗೋತ್ರಿ ಅನ್ನೋದು. ಎಲ್ಲಿದೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಇದು ಅಂಟಾರ್ಟಿಕಾದಲ್ಲಿ ಇರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಡಿಸ್ಸಾ ರಾಜ್ಯದಲ್ಲಿ ಪ್ರಮುಖವಾಗಿ ಸಿಗುವ ಲೋಹ ಯಾವುದು? ಖನಿಜ ಯಾವುದು? ಸರಿಯಾದ ಉತ್ತರ ಒಡಿಸ್ಸಾದಲ್ಲಿ ಬಾಕ್ಸೈಟ್ ಪ್ರಮುಖವಾಗಿ ಸಿಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಿಂದೂಸ್ತಾನ್ ಸ್ಟೀಲ್ ಲಿಮಿಟೆಡ್ ಇದೆಯಲ್ಲ, ಈ ಕೆಳಗಿನ ಯಾವುದರ ಅಡಿಯಲ್ಲಿ ನಿರ್ಮಿಸಲಾದ ಉಕ್ಕಿನ ಕೈಗಾರಿಕೆಯಾಗಿದೆ? ಸರಿಯಾದ ಉತ್ತರ ರೂರ್ಕೆಲಾ ಉಕ್ಕಿನ ಕೈಗಾರಿಕೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರೂರ್ಕೆಲಾ ಉಕ್ಕಿನ ಕೈಗಾರಿಕೆ ಇದನ್ನು 2ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ನಿರ್ಮಿಸಲಾಯಿತು. 2ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ನಿರ್ಮಿಸಲಾಯಿತು. ಈ ಕೆಳಗಿನ ಯಾವ ಜಿಲ್ಲೆಯನ್ನು ಭಾರತದ ಸರೋವರಗಳ ಜಿಲ್ಲೆ ಅಂತ ಕರೀತಾರೆ? ದ ಡಿಸ್ಟ್ರಿಕ್ಟ್ ಆಫ್ ಇಂಡಿಯನ್ ಲೇಕ್ಸ್ ಅಂತ ಕರೀತಾರೆ. ಸರಿಯಾದ ಉತ್ತರ ನೈನಿತಾಲ್. ಯಾಕಂದರೆ ನೈನಿತಾಲ್ ಒಂದೇ ಜಿಲ್ಲೆಯಲ್ಲಿ 7 ಸರೋವರಗಳಿವೆ. 7 ಸರೋವರಗಳಿರುವಂಥದ್ದು. ಉಲಾರ್ ಲೇಕ್ ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂಥದ್ದು ಉಲಾರ್ ಲೇಕ್. ತಕಲಾಮಾಕನ್ ಎನ್ನುವಂಥ ಮರುಭೂಮಿ ಎಲ್ಲಿ ಕಂಡುಬರುತ್ತೆ? ತಕಲಾಮಾಕನ್ ಎನ್ನುವಂಥ ಮರುಭೂಮಿ ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಚೀನಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೆಡಿಟರೇನಿಯನ್ ಸಮುದ್ರದಲ್ಲಿ ಕಂಡುಬರುವ ಅತ್ಯಂತ ದೊಡ್ಡ ದ್ವೀಪ ಯಾವುದು? ಸರಿಯಾದ ಉತ್ತರ ಸಿಸಿಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏಷ್ಯಾದ ಸಿಂಹಗಳು ಈ ಕೆಳಗಿನ ಯಾವ ಒಂದು ನ್ಯಾಷನಲ್ ಪಾರ್ಕಲ್ಲಿ ಕಂಡುಬರುತ್ತೆ? ಏಷ್ಯಾದ ಸಿಂಹಗಳು, ಏಷ್ಯಾಟಿಕ್ ಲಯನ್. ಸರಿಯಾದ ಉತ್ತರ ಗೀರ್ ನ್ಯಾಷನಲ್ ಪಾರ್ಕ್. ಸೊ ಗೀರ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳಿದ್ರೆ ಗೀರ್ ನ್ಯಾಷನಲ್ ಪಾರ್ಕ್ ಇರೋದು ಗುಜರಾತಲ್ಲಿ. ಇನ್ನು ಭಾರತದ ಅತ್ಯಂತ ದೊಡ್ಡ ನ್ಯಾಷನಲ್ ಪಾರ್ಕ್ ಯಾವುದು ಕೇಳಿದ್ರೆ ಹೆಮಿಸ್. ಭಾರತದ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ಯಾವುದು ಕೇಳಿದ್ರೆ ಹೆಮಿಸ್ ನ್ಯಾಷನಲ್ ಪಾರ್ಕ್. ಇಲ್ಲಿ ಚಿರತೆಗಳು ತುಂಬ ವಿಶೇಷವಾಗಿ ಕಂಡುಬರ್ತವೆ. ಇನ್ನು ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ, ಅಸ್ಸಾಂನ ಕಾಜಿರಂಗ ನ್ಯಾಷನಲ್ ಪಾರ್ಕ್ನಲ್ಲಿ ಒಂಟಿ ಕಂಬಿನ ರಿನೋಸ್ ಗೆಂಡಾಮೃಗಗಳು ಕಂಡುಬರ್ತವೆ. ಗಲ್ಫ್ ಸ್ಟ್ರೀಮ್ನ ಉಗಮ ಈ ಕೆಳಗಿನ ಎಲ್ಲೂ ಆಗುತ್ತೆ? ಗಲ್ಫ್ ಅಲ್ಲ, ಇದು ಗಲ್ಫ್ ಸ್ಟ್ರೀಮ್ನ ಉಗಮ ಈ ಕೆಳಗಿನ ಯಾವ ಸ್ಥಳದಲ್ಲಿ ಆಗುತ್ತೆ? ಸರಿಯಾದ ಉತ್ತರ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಆಗುತ್ತೆ. ಈ ಕೆಳಗಿನ ಯಾವ ಜಲಸಂಧಿಯು ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರವನ್ನು ಬೇರ್ಪಡಿಸುತ್ತೆ? ಸರಿಯಾದ ಉತ್ತರ
ಮೆಗಲನ್ ಜಲಸಂಧಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೆಗಲನ್ ಜಲಸಂಧಿ. ಈ ಕೆಳಗಿನ ಯಾರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ MS ಸ್ವಾಮಿನಾಥನ್. MS ಸ್ವಾಮಿನಾಥನ್ ಅವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ. ಇವರು ಕುಂಭಕೋಣಂನಲ್ಲಿ ಜನಿಸ್ತಾರೆ. ಹೈ ಈಲ್ಡಿಂಗ್ ವೀಟ್ ಹೈಬ್ರಿಡ್ ಸೀಡ್ಸನ್ನು 1966 ಇವರು ಕಂಡುಹಿಡಿತಾರೆ. ಹಾಗಾಗಿ ಇವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರೀತಾರೆ. ಹಸಿರು ಕ್ರಾಂತಿಯು ಪ್ರಮುಖವಾಗಿ ಕೆಳಗಿನ ಯಾವ ಬೆಳೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಗೋಧಿ ಬೆಳೆ. ಹಾಗಾಗಿ ಹಸಿರು ಕ್ರಾಂತಿಯನ್ನು ಗೋಧಿ ಕ್ರಾಂತಿ ಅಂತ ಕೂಡ ಕರೆಯಲಾಗುತ್ತೆ. ಭಾರತದಲ್ಲಿ ಹಸಿರು ಕ್ರಾಂತಿ ಪ್ರಾರಂಭವಾದ ವರ್ಷ ಯಾವುದು? ಸರಿಯಾದ ಉತ್ತರ 1968, 1968. ಹಸಿರು ಕ್ರಾಂತಿಯು ಯಾವ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಪ್ರಾರಂಭ ಆಯಿತು? ಸರಿಯಾದ ಉತ್ತರ 3ನೇ ಪಂಚವಾರ್ಷಿಕ ಯೋಜನೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೊಸ ಕೃಷಿ ರಣನೀತಿಯ ಪ್ರಕಾರ ಭಾರತದಲ್ಲಿ ಯಾವ ದಶಕದಲ್ಲಿ ಹಸಿರು ಕ್ರಾಂತಿ ಪ್ರಾರಂಭ ಆಯಿತು? ಸರಿಯಾದ ಉತ್ತರ 1970s, 1970ರ ದಶಕದಲ್ಲಿ. ಭಾರತದಲ್ಲಿ ಹಸಿರು ಕ್ರಾಂತಿ ಪ್ರಾರಂಭವಾದ ರಾಜ್ಯ ಯಾವುದು? ಸರಿಯಾದ ಉತ್ತರ ಪಂಜಾಬ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಪಂಜಾಬ್. ಈ ಕೆಳಗಿನ ಯಾರನ್ನು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ? ಸರಿಯಾದ ಉತ್ತರ ನಾರ್ಮನ್ ಬೋರ್ಲಾಗ್. ಇದು ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ. ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ. ಇವರು ಯಾವ ದೇಶದವರು ಕೇಳಿದ್ರೆ ಅಮೇರಿಕ ದೇಶದವರು. ಅಮೇರಿಕ ದೇಶದವರು. ಹಸಿರು ಕ್ರಾಂತಿಯ ಪಿತಾಮಹ ಎನಿಸಿದ ನಾರ್ಮನ್ ಬೋರ್ಲಾಗ್ ಯಾವ ದೇಶದವರು? ಸರಿಯಾದ ಉತ್ತರ ಅಮೇರಿಕ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಸಿರು ಕ್ರಾಂತಿಯ ಸಂದರ್ಭದಲ್ಲಿ HYV ಇದರ ಅರ್ಥವೇನು? ಹಸಿರು ಕ್ರಾಂತಿಗೆ ಸಂಬಂಧಪಟ್ಟಂತೆ HYV ಇದರ ಅರ್ಥ ಏನು ಕೇಳಿದ್ದಾರೆ? ಸರಿಯಾದ ಉತ್ತರ ಇದರ ಅರ್ಥ ಮೇಲಿನ ಎಲ್ಲದೂ ಕೂಡ ಅಂದರೆ ಮ್ಯಾನುಫ್ಯಾಕ್ಚರರ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್, ಹೈ ಈಲ್ಡಿಂಗ್ ವೆರೈಟೀಸ್ ಆಫ್ ಸೀಡ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಆಫ್ ಗುಡ್ ಪೆಸ್ಟಿಸೈಡ್ಸ್. ಈ ಕೆಳಗಿನ ಯಾವುದು ಗ್ರೀನ್ ಗೋಲ್ಡ್ ರೆವಲ್ಯೂಷನ್ಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಬ್ಯಾಂಬೂ ಕಲ್ಟಿವೇಷನ್ ಪ್ರೊಡಕ್ಷನ್ ಅಥವಾ ಬಿದಿರಿನ ಉತ್ಪಾದನೆ. ಈ ಕೆಳಗಿನ ಯಾವುದರ ಮೇಲೆ ಹಸಿರು ಕ್ರಾಂತಿ ಅತ್ಯಂತ ಪರಿಣಾಮವನ್ನು ಬೀರ್ತು? ಸರಿಯಾದ ಉತ್ತರ ಗೋಧಿಯ ಮೇಲೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಸಿರು ಕ್ರಾಂತಿಯ ಕಾಲದ ಭಾರತದ ಪ್ರಸಿದ್ಧ ಕೃಷಿ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಗುರುಚರಣ ಸಿಂಗ್, ಕಲ್ಕತ್ತಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎರಡನೇ ಹಸಿರು ಕ್ರಾಂತಿಯು ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಹೌದು. ಅಂದರೆ ಬೇಳೆಕಾಳುಗಳ ಉತ್ಪಾದನೆ, ಎಣ್ಣೆಕಾಳುಗಳ ಉತ್ಪಾದನೆ, ಅಕ್ಕಿಯ ಉತ್ಪಾದನೆ ಇವೆಲ್ಲವೂ ಕೂಡ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಟೈಮಲ್ಲಿ ಆಯಿತು. ಹಸಿರು ಕ್ರಾಂತಿಯು ಈ ಕೆಳಗಿನ ಯಾವುದಕ್ಕೆ ಸೀಮಿತವಾಯಿತು? ಮೊದಲ ಹಸಿರು ಕ್ರಾಂತಿ. ಸರಿಯಾದ ಉತ್ತರ ಪಂಜಾಬ್ ಮತ್ತು ಹರಿಯಾಣಕ್ಕೆ ಮಾತ್ರ, ಅದು ಗೋಧಿಯಲ್ಲಿ ಉತ್ಪಾದನೆಯಲ್ಲಿ ಮಾತ್ರ ಸೀಮಿತ ಆಯಿತು. ಭಾರತದಲ್ಲಿ ಎವರ್ ಗ್ರೀನ್ ರೆವಲ್ಯೂಷನ್ ಎನ್ನುವಂಥ ಪದವನ್ನು ನೀಡಿದವರು ಯಾರು? ಸರಿಯಾದ ಉತ್ತರ MS ಸ್ವಾಮಿನಾಥನ್. ಹಸಿರು ಕ್ರಾಂತಿಯ ನಂತರ ಭಾರತದಲ್ಲಿ ಈ ಕೆಳಗಿನ ಯಾವ ಬೆಳೆ ಉತ್ಪಾದನೆ ಅಧಿಕ ಆಯಿತು? ಸರಿಯಾದ ಉತ್ತರ ಗೋಧಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕೆಂಪು ಕ್ರಾಂತಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಎರಡೂ ಕೂಡ ಹೌದು. ಅಂದರೆ ಟೊಮೆಟೊ ಉತ್ಪಾದನೆ ಮತ್ತು ಮಾಂಸ ಉತ್ಪಾದನೆ ಎರಡೂ ಕೂಡ ಕೆಂಪು ಕ್ರಾಂತಿಗೆ, ರೆಡ್ ರೆವಲ್ಯೂಷನ್ಗೆ ಸಂಬಂಧಪಟ್ಟಿದೆ. ರೆಡ್ ರೆವಲ್ಯೂಷನ್. ಗ್ರೀನ್ ಗೋಲ್ಡ್ ರೆವಲ್ಯೂಷನ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಟೀ ಪ್ರೊಡಕ್ಷನ್, ಚಹಾದ ಉತ್ಪಾದನೆ. ವೈಟ್ ರೆವಲ್ಯೂಷನ್ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮಿಲ್ಕ್ ಪ್ರೊಡಕ್ಷನ್, ಹಾಲಿನ ಉತ್ಪಾದನೆ. ವೈಟ್ ರೆವಲ್ಯೂಷನ್.
ಈ ಕೆಳಗಿನ ಯಾರನ್ನ ಫಾದರ್ ಆಫ್ ಬ್ಲೂ ರೆವಲ್ಯೂಷನ್ ಅಂತ ಕರೀತಾರೆ? ಸರಿಯಾದ ಉತ್ತರ ಅರುಣ್ ಕೃಷ್ಣ, ಇವರನ್ನ ಫಾದರ್ ಆಫ್ ಬ್ಲೂ ರೆವಲ್ಯೂಷನ್ ಅಂತ ಕರೀತಾರೆ. ಪಿಂಕ್ ರೆವಲ್ಯೂಷನ್ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಲೋಬಸ್ಟರ್ ಪ್ರೊಡಕ್ಷನ್. ಪಿಂಕ್ ರೆವಲ್ಯೂಷನ್ಗೆ ಸಂಬಂಧಪಟ್ಟಿರುವಂಥದ್ದು. ಈ ಕೆಳಗಿನ ಯಾವ ವರ್ಷದಲ್ಲಿ ಬೆಳೆ ವಿಮಾ ಯೋಜನೆ ಪ್ರಾರಂಭಿಸಲಾಯಿತು? ಫಸಲು ವಿಮಾ ಯೋಜನೆ ಅಥವಾ ಬೆಳೆ ವಿಮಾ ಯೋಜನೆ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ 1985ರಲ್ಲಿ 1985 ಬೆಳೆ ವಿಮಾ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ರೋಹ್ಟಂಗ್ ಎನ್ನುವಂಥ ಕಣಿವೆ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಹಿಮಾಚಲ ಪ್ರದೇಶದಲ್ಲಿರುವಂಥದ್ದು ರೋಹ್ಟಂಗ್ ಕಣಿವೆ. ಇದರಲ್ಲಿ ಅಟಲ್ ಸುರಂಗ ಇದೆ. ಅಟಲ್ ಸುರಂಗ ಇರುವಂಥದ್ದು. ಸೊ ಅಟಲ್ ಸುರಂಗ ಯಾವ ಕಣಿವೆಯಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ರೋಹ್ಟಂಗ್ ಕಣಿವೆ ಗೊತ್ತಿರಲಿ. ಎಲ್ಲಿದೆ ಇದು? ಹಿಮಾಚಲ್ ಪ್ರದೇಶದಲ್ಲಿದೆ. ನಾಥುಲಾ ಪಾಸ್ ಅಥವಾ ನಾಥುಲಾ ಕಣಿವೆ ಎಲ್ಲಿದೆ? ಸರಿ ಉತ್ತರ ಇದು ಸಿಕ್ಕಿಂನಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಾಥುಲಾ ಪಾಸ್ನ ವಿಶೇಷತೆ ಏನು ಕೇಳಿದ್ರೆ ಇದು ಭಾರತ ಮತ್ತು ಚೀನಾವನ್ನು ಜೋಡಿಸುತ್ತೆ. ಭಾರತ ಮತ್ತು ಚೀನಾವನ್ನು ಜೋಡಿಸುತ್ತದೆ. ಯಾವ ಕಣಿವೆ ಭಾರತ ಮತ್ತು ಚೀನಾವನ್ನು ಜೋಡಿಸುತ್ತೆ ಅಂತ ಕೇಳಿದ್ರೆ ನಾಥುಲಾ ಪಾಸ್ ಅಥವಾ ನಾಥುಲಾ ಕಣಿವೆ ಗೊತ್ತಿರಲಿ. ನೀತಿ ಎನ್ನುವಂಥ ಕಣಿವೆ ಎಲ್ಲಿದೆ? ಸರಿ ಉತ್ತರ ಇದು ಉತ್ತರಾಖಂಡ್ನಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಉತ್ತರಾಖಂಡ್ನಲ್ಲಿದೆ. ಈ ನೀತಿ ಕಣಿವೆ ಭಾರತ ಟಿಬೆಟ್ನೊಂದಿಗೆ ಭಾರತವನ್ನು ಜೋಡಿಸುತ್ತೆ. ಥಾಲ್ಘಾಟ್ ಕಣಿವೆ ಎಲ್ಲಿದೆ? ಸರಿ ಉತ್ತರ ಇದು ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಥಾಲ್ಘಾಟ್ ಕಣಿವೆ ಕಸಾರಾ ಘಾಟ್ ಅಂತ ಇನ್ನೊಂದು ಹೆಸರು ಕೂಡ ಇದೆ. ಕಸಾರಾ ಘಾಟ್ ಕಣಿವೆ. ಕಸಾರಾ ಘಾಟ್ ಕಣಿವೆ ಅಂತಲೂ ಕೂಡ ಕರೀತಾರೆ. ಈ ಥಾಲ್ಘಾಟ್ ಕಣಿವೆಗೆ ಮಹಾರಾಷ್ಟ್ರದಲ್ಲಿ ಇರುವಂಥದ್ದು ಇದು. ಇದು ಮುಂಬೈ ಮತ್ತು ನಾಸಿಕನ್ನು ಜೋಡಿಸುತ್ತೆ. ಮುಂಬೈ ಮತ್ತು ನಾಸಿಕ್ ನಡುವೆ ಇರುವಂಥ ಒಂದು ಪ್ರಮುಖ ಕಣಿವೆಯಾಗಿದೆ. ಈ ಕೆಳಗಿನ ಯಾವ ಕಣಿವೆಯು ಲಾಸಾವನ್ನು ಲಡಾಖ್ ಜೊತೆಗೆ ಜೋಡಿಸುತ್ತೆ? ಲಾಸಾ ಮತ್ತು ಲಡಾಖನ್ನು ಜೋಡಿಸುವಂತಹ ಕಣಿವೆ ಯಾವುದು? ಸರಿಯಾದ ಉತ್ತರ ಲನಾಕ್ ಲಾ ಕಣಿವೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಲನಾಕ್ ಲಾ ಕಣಿವೆ. ಈ ಕೆಳಗಿನ ಯಾವ ಹಿಮಾಲಯ ರೇಂಜ್ನಲ್ಲಿ ಬನಿಹಾಲ್ ಕಣಿವೆ ಕಂಡುಬರುತ್ತೆ? ಸರಿಯಾದ ಉತ್ತರ ಪೀರ್ ಪಂಜಾಲ್ ರೇಂಜ್ನಲ್ಲಿ ಬನಿಹಾಲ್ ಕಣಿವೆ ಕಂಡುಬರುವಂಥದ್ದು. ಈ ಕೆಳಗಿನ ಯಾವ ಕಣಿವೆಯು ಜಮ್ಮು ಜೊತೆಗೆ ಕಾಶ್ಮೀರವನ್ನು ಜೋಡಿಸುತ್ತೆ? ಸರಿಯಾದ ಉತ್ತರ ಜಮ್ಮು ಜೊತೆಗೆ ಕಾಶ್ಮೀರವನ್ನು ಜೋಡಿಸುವಂಥದ್ದು ಬನಿಹಾಲ್ ಕಣಿವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚೆನಾಬ್ ನದಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಉಗಮವಾಗುತ್ತೆ? ಸರಿಯಾದ ಉತ್ತರ ಬಾರಾಲಾಚಲಾ ಕಣಿವೆ. ಬಾರಾಚಲ ಅಥವಾ ಬಾರಾಲಾಚಲಾ ಕಣಿವೆಯಲ್ಲಿ ಈ ಚೆನಾಬ್ ನದಿ ಉಗಮ ಆಗುತ್ತೆ. ಅರುಣಾಚಲ ಪ್ರದೇಶದೊಂದಿಗೆ ಮಯನ್ಮಾರನ್ನು ಜೋಡಿಸುವ ಕಣಿವೆ ಯಾವುದು? ಸರಿಯಾದ ಉತ್ತರ ದಿಹಾಂಗ್ ಕಣಿವೆ. ದಿಹಾಂಗ್ ಕಣಿವೆ ಇದೆಯಲ್ಲ, ಈ ದಿಹಾಂಗ್ ಕಣಿವೆ ಅರುಣಾಚಲ ಪ್ರದೇಶವನ್ನು ಮಯನ್ಮಾರ್ನೊಂದಿಗೆ ಜೋಡಿಸುತ್ತೆ. ಬನಿಹಾಲ್ ಪಾಸ್ ಎಲ್ಲಿದೆ? ಸೊ ಬನಿಹಾಲ್ ಪಾಸ್ ಅಥವಾ ಬನಿಹಾಲ್ ಕಣಿವೆ ಇರುವಂಥದ್ದು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ. ಬೋಮ್ಡಿಲಾ ಪಾಸ್ ಎಲ್ಲಿದೆ? ಸರಿಯಾದ ಉತ್ತರ ಇದು ಅರುಣಾಚಲ ಪ್ರದೇಶದಲ್ಲಿ ಇರುವಂಥದ್ದು ಬೋಮ್ಡಿಲಾ ಪಾಸ್. ಅಟಲ್ ಸುರಂಗ ಯಾವ ಕಣಿವೆಯಲ್ಲಿದೆ? ಸರಿಯಾದ ಉತ್ತರ ಇದು ರೋಹ್ಟಂಗ್ ಕಣಿವೆಯಲ್ಲಿ ಇರುವಂಥದ್ದು. ರೋಹ್ಟಂಗ್ ಕಣಿವೆಯಲ್ಲಿ ಯಾವುದಿದೆ ಅಟಲ್ ಸುರಂಗ ಕಂಡುಬರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದರ ಮೊದಲ ಹೆಸರು ರೋಹ್ಟಂಗ್ ಸುರಂಗ. 2020ರಲ್ಲಿ ಇದನ್ನು ಅಟಲ್ ಸುರಂಗ ಅಂತೇಳಿ ಬದಲಾಯಿಸಲಾಯಿತು. ಈ ಕೆಳಗಿನ ಯಾವ ಕಣಿವೆಯ ಮೂಲಕ ಆರ್ಯನ್ನರು ಭಾರತವನ್ನು ಪ್ರವೇಶ ಮಾಡ್ತಾರೆ? ಸರಿಯಾದ ಉತ್ತರ ಖೈಬರ್ ಕಣಿವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಖೈಬರ್ ಕಣಿವೆಯು ಯಾವ ಎರಡು ದೇಶಗಳನ್ನು ಜೋಡಿಸುತ್ತೆ? ಸರಿಯಾದ ಉತ್ತರ ಪಾಕಿಸ್ತಾನ್ ಮತ್ತು ಆಫ್ಘಾನಿಸ್ತಾನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಅತ್ಯಂತ ಎತ್ತರವಾದ ಕಣಿವೆ ಯಾವುದು? ಎತ್ತರ ಪ್ರದೇಶದಲ್ಲಿ ಕಂಡುಬರುವಂಥ ಕಣಿವೆ ಯಾವುದು? ಸರಿಯಾದ ಉತ್ತರ ಕಾರಾಕೋರಂ ಕಣಿವೆ.
ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಕಾರಾಕೋರಂ ಕಣಿವೆ. ಲ್ಯಾಪ್ಚಾ ಪಾಸ್ ಎಲ್ಲಿದೆ? ಸೊ ಲ್ಯಾಪ್ಚಾ ಪಾಸ್ ಇರುವಂಥದ್ದು ಹಿಮಾಚಲ್ ಪ್ರದೇಶಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವ ಕಣಿವೆಯ ಸಮೀಪ ಬ್ರಹ್ಮಪುತ್ರ ನದಿ ಭಾರತವನ್ನು ಪ್ರವೇಶ ಮಾಡುತ್ತೆ? ಸರಿಯಾದ ಉತ್ತರ ಹ್ಯಾಂಗ್ ತಾಪಾಕ್ ಕಣಿವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವ ಕಣಿವೆಯ ಮೂಲಕ ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋಗುವ ಮಾರ್ಗ ಸಿಗುತ್ತೆ? ಸರಿಯಾದ ಉತ್ತರ ಬನಿಹಾಲ್ ಕಣಿವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಪರ್ವತೀಯ ಕಣಿವೆಯು ಉತ್ತರಾಖಂಡ್ ರಾಜ್ಯದಲ್ಲಿ ಇರುವಂಥದ್ದು? ಸರಿಯಾದ ಉತ್ತರ ಮಾಂಗ್ಶಾಧುರಾ ಕಣಿವೆ. ಎಲ್ಲಿದೆ ಇದು? ಉತ್ತರಾಖಂಡ್ ರಾಜ್ಯದಲ್ಲಿದೆ. ದೇಬಿಸಾ ಕಣಿವೆಯು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ದೇಬಿಸಾ ಕಣಿವೆ ಇರುವಂಥದ್ದು ಹಿಮಾಚಲ ಪ್ರದೇಶದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕಣಿವೆಯ ಮೂಲಕ ಯಾತ್ರಿಗಳು ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋಗ್ತಾರೆ? ಸರಿಯಾದ ಉತ್ತರ ಲಿಪು ಲೇಖಾ ಕಣಿವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಲಿಪು ಲೇಖಾ ಕಣಿವೆ ಎಲ್ಲಿದೆ? ಇದು ಉತ್ತರಾಖಂಡ್ನಲ್ಲಿದೆ. ಈ ಕೆಳಗಿನ ಯಾವ ಕಣಿವೆಯು ಅರುಣಾಚಲ್ ಪ್ರದೇಶವನ್ನು ಟಿಬೆಟ್ನೊಂದಿಗೆ ಜೋಡಿಸುತ್ತೆ? ಸರಿಯಾದ ಉತ್ತರ ಬೋಮ್ಡಿಲಾ ಕಣಿವೆ. ಬೋಮ್ಡಿಲಾ ಕಣಿವೆ ಇದೆಯಲ್ಲ, ಇದು ಅರುಣಾಚಲ್ ಪ್ರದೇಶವನ್ನು ಟಿಬೆಟ್ನೊಂದಿಗೆ ಜೋಡಿಸುವಂಥದ್ದು. ಫೋಟುಲಾ ಕಣಿವೆ. ಫೋಟುಲಾ ಕಣಿವೆ ಎಲ್ಲಿದೆ? ಸರಿಯಾದ ಉತ್ತರ ಫೋಟುಲಾ ಕಣಿವೆ ಇರುವಂಥದ್ದು ಲಡಾಖ್ನಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಶಿಮ್ಲಾವನ್ನು ಟಿಬೆಟ್ನೊಂದಿಗೆ ಜೋಡಿಸುವ ಕಣಿವೆ ಯಾವುದು? ಸರಿಯಾದ ಉತ್ತರ ಶಿಪ್ಕಿಲಾ ಕಣಿವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಶಿಮ್ಲಾ ಜೊತೆಗೆ ಟಿಬೆಟನ್ನು ಜೋಡಿಸುತ್ತೆ. ಶ್ರೀನಗರವನ್ನು ಗಿಲ್ಗಿಟ್ ಜೊತೆಗೆ ಜೋಡಿಸುವ ಕಣಿವೆ ಯಾವುದು? ಸರಿಯಾದ ಉತ್ತರ ಬುರ್ಜಿಲಾ ಕಣಿವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲಿಪು ಲೇಖ ಕಣಿವೆ ಎಲ್ಲಿದೆ? ಸರಿಯಾದ ಉತ್ತರ ಲಿಪು ಲೇಖ ಕಣಿವೆ ಉತ್ತರಾಖಂಡ್ನಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಉತ್ತರಾಖಂಡ್ ರಾಜ್ಯದಲ್ಲಿ ಇರುವಂಥದ್ದು. ಇಮಿಸ್ಲಾ ಕಣಿವೆ ಎಲ್ಲಿದೆ? ಇಮಿಸ್ಲಾ ಕಣಿವೆ ಲಡಾಖ್ನಲ್ಲಿ ಇರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಟ್ಲೇಜ್ ನದಿಯು ಭಾರತದ ಯಾವ ಕಣಿವೆ ಮೂಲಕ ಪ್ರವೇಶ ಮಾಡುತ್ತೆ? ಭಾರತವನ್ನು ಯಾವ ಕಣಿವೆ ಮೂಲಕ ಸಟ್ಲೇಜ್ ನದಿ ಪ್ರವೇಶ ಮಾಡುತ್ತೆ? ಸರಿಯಾದ ಉತ್ತರ ಶಿಪ್ಕೀಲಾ ಕಣಿವೆ. ಶಿಪ್ಕೀಲಾ ಕಣಿವೆ ಮೂಲಕ ಸಟ್ಲೇಜ್ ನದಿ ಭಾರತವನ್ನು ಪ್ರವೇಶ ಮಾಡುತ್ತೆ. ಕಾಶ್ಮೀರವನ್ನು ಭಾರತದೊಂದಿಗೆ ಜೋಡಿಸುವ ಕಣಿವೆ ಯಾವುದು? ಸರಿಯಾದ ಉತ್ತರ ಬನಿಹಾಲ್ ಕಣಿವೆ. ಬನಿಹಾಲ್ ಕಣಿವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಂಡಿಯಿಂದ ಲೇಹ್ವರೆಗೆ ಹೋಗಲು ಯಾವ ಕಣಿವೆ ಮೂಲಕ ಹೋಗಬೇಕು? ಸರಿಯಾದ ಉತ್ತರ ಬಾರಾಲಾಚಲಾ ಕಣಿವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮನಾಲಿಯಿಂದ ಲೇಹ್ ಮೂಲಕ ಹೋಗಲು ಯಾವ ಕಣಿವೆ ಮೂಲಕ ಹೋಗಬೇಕು? ಸರಿಯಾದ ಉತ್ತರ ರೋಹಟಂಗ್ ಕಣಿವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮನಾಲಿ ಮತ್ತು ಲೇಹ್ ನಡುವೆ ಇರುವಂಥ ಕಣಿವೆ ಇದು. ವಿಶ್ವದ ಅತ್ಯಂತ ದೊಡ್ಡ ಮಹಾದ್ವೀಪ ಯಾವುದು? ಸರಿಯಾದ ಉತ್ತರ ಏಷ್ಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅತ್ಯಂತ ದೊಡ್ಡ ಮಹಾದ್ವೀಪ ಮತ್ತು ಅತ್ಯಂತ ದೊಡ್ಡ ಖಂಡ ಕೂಡ ಹೌದು ಏಷ್ಯಾ. ಪ್ರಪಂಚದ ಅತ್ಯಂತ ದೊಡ್ಡ ಸರೋವರ ಯಾವುದು? ಸರಿಯಾದ ಉತ್ತರ ಕ್ಯಾಸ್ಪಿಯನ್ ಸಮುದ್ರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ಯಾಸ್ಪಿಯನ್ ಸಮುದ್ರ ಇದು 5 ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. 5 ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ವಿಸ್ತೀರ್ಣದ ದೃಷ್ಟಿಯಿಂದ ಏಷ್ಯಾದ ಅತ್ಯಂತ ದೊಡ್ಡ ದೇಶ ಯಾವುದು? ಸರಿಯಾದ ಉತ್ತರ ರಷ್ಯಾ. ರಷ್ಯಾ ವಿಸ್ತೀರ್ಣದ ದೃಷ್ಟಿಯಿಂದ ಅತ್ಯಂತ ದೊಡ್ಡ ದೇಶ. ರಷ್ಯಾದ ರಾಜಧಾನಿ ಮಾಸ್ಕೋ. ಮತ್ತು ಕರೆನ್ಸಿ ರುಬೆಲ್. ವಿಸ್ತೀರ್ಣದ ದೃಷ್ಟಿಯಿಂದ ಏಷ್ಯಾದ ಅತ್ಯಂತ ಚಿಕ್ಕ ದೇಶ ಯಾವುದು? ಸರಿಯಾದ ಉತ್ತರ ಮಾಲ್ಡೀವ್ಸ್.
ಮಾಲ್ಡೀವ್ಸ್. ಸೊ ಮಾಲ್ಡೀವ್ಸ್ನ ರಾಜಧಾನಿ ಮಾಲಿ. ಏಷ್ಯಾದ ಅತ್ಯಂತ ದೊಡ್ಡ ದ್ವೀಪ ಯಾವುದು? ಸರಿಯಾದ ಉತ್ತರ ಬೋರ್ನಿಯೋ ದ್ವೀಪ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಶ್ವದ ಅತ್ಯಂತ ದೊಡ್ಡ ದ್ವೀಪ ಯಾವುದು ಹಾಗಾದರೆ? ವಿಶ್ವದ ಅತ್ಯಂತ ದೊಡ್ಡ ದ್ವೀಪ ಯಾವುದು? ಸೊ ವಿಶ್ವದ ಅತ್ಯಂತ ದೊಡ್ಡ ದ್ವೀಪ ಯಾವುದು ಕೇಳಿದ್ರೆ ಗ್ರೀನ್ಲ್ಯಾಂಡ್. ಗ್ರೀನ್ಲ್ಯಾಂಡ್. ಎಷ್ಟು ದೇಶಗಳು ಏಷ್ಯಾ ಮತ್ತು ಯುರೋಪ್ ಎರಡೂ ಮಹಾದ್ವೀಪದ ಒಳಗೆ ಸೇರಿಕೊಂಡಿವೆ? ಸರಿಯಾದ ಉತ್ತರ 5 ದೇಶಗಳು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏಷ್ಯಾ ಮಹಾದ್ವೀಪದಲ್ಲಿ ಹರಿಯುವ ಅತ್ಯಂತ ಉದ್ದವಾದ ನದಿ ಯಾವುದು? ಸರಿಯಾದ ಉತ್ತರ ಹ್ಯಾಂಗ್ಸೆ ನದಿ. ಸೊ ಹ್ಯಾಂಗ್ಸೆ ನದಿ ಎಲ್ಲಿ ಹರಿಯುತ್ತೆ, ಎಲ್ಲಿ ಹುಟ್ಟುತ್ತೆ ಕೇಳಿದ್ರೆ ಚೀನಾದಲ್ಲಿ ಇರುವಂಥ ನದಿ ಇದು. ಇದು 6300 ಕಿಲೋಮೀಟರ್ ದೂರ ಹರಿಯುತ್ತೆ. 6300 ಕಿಲೋಮೀಟರ್ ದೂರ ಹರಿಯುವಂಥದ್ದು. ಏಷ್ಯಾ ಮತ್ತು ಪ್ರಪಂಚದ ಅತ್ಯಂತ ಎತ್ತರವಾದ ಪರ್ವತ ಯಾವುದು? ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್. ಸೊ ಮೌಂಟ್ ಎವರೆಸ್ಟ್ ಎಷ್ಟು ಎತ್ತರ ಇದೆ ಕೇಳಿದ್ರೆ 8848.86 ಮೀಟರ್ ಎತ್ತರ ಇದೆ. ಸೊ ಅದು ಎಕ್ಸಾಕ್ಟ್ಲಿ ಎಲ್ಲಿದೆ ಕೇಳಿದ್ರೆ ಇದು ನೇಪಾಳದಲ್ಲಿದೆ. ಸೊ ನೇಪಾಳದಲ್ಲಿ ಈ ಮೌಂಟ್ ಎವರೆಸ್ಟಿಗೆ ಇನ್ನೊಂದು ಹೆಸರಿಂದ ಕರೀತಾರೆ, ಏನು ಕೇಳಿದ್ರೆ ಸಾಗರ ಮಾತಾ. ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ವಿಶ್ವದ ಅತ್ಯಂತ ಆಳವಾದ ಸರೋವರ ಯಾವುದು? ಸರಿಯಾದ ಉತ್ತರ ಬೈಕಲ್ ಸರೋವರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಶ್ವದ ಅತ್ಯಂತ ಆಳವಾದ ಸರೋವರ ಇದು. ಇದು ರಷ್ಯಾದ ಸೈಬೀರಿಯಾದಲ್ಲಿದೆ. ರಷ್ಯಾದ ಸೈಬೀರಿಯಾದಲ್ಲಿದೆ. ಯಾವುದು? ಬೈಕಲ್ ಸರೋವರ ರಷ್ಯಾ ದೇಶದ ಸೈಬೀರಿಯಾದಲ್ಲಿದೆ. ಏಷ್ಯಾದ ಅತ್ಯಂತ ದೊಡ್ಡ ಡೆಲ್ಟಾ ಯಾವುದು? ಪ್ರಸ್ಥಭೂಮಿ ಅಥವಾ ಡೆಲ್ಟಾ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಭಾರತದಲ್ಲಿರುವಂತಹ ಡೆಲ್ಟಾವೇ ಏಷ್ಯಾದ ಅತ್ಯಂತ ದೊಡ್ಡ ಡೆಲ್ಟಾ ಆಗಿದೆ. ಇದು ವಿಶ್ವದ್ದು ಕೂಡ ಹೌದು. ಯಾವ ಡೆಲ್ಟಾ ಕೇಳಿದ್ರೆ ಸುಂದರ್ಬನ್ ಡೆಲ್ಟಾ. ಭಾರತದ ಸುಂದರ್ಬನ್ ಡೆಲ್ಟಾ ಇದೆಯಲ್ಲ, ಇದು ವಿಶ್ವದ ಮತ್ತು ಏಷ್ಯಾದ ಅತ್ಯಂತ ದೊಡ್ಡ ಡೆಲ್ಟಾ ಆಗಿದೆ. ಇದು ಗಂಗಾ ಮತ್ತು ಬ್ರಹ್ಮಪುತ್ರ ನದಿಯಿಂದ ಸೃಷ್ಟಿಯಾಗಿರುವಂಥದ್ದು. ವಿಶ್ವದ ಅತ್ಯಂತ ಲವಣತೆಯನ್ನು ಹೊಂದಿರುವ ಸರೋವರ ವಾನ್ ಸರೋವರ ಇದೆಯಲ್ಲ, ಇದು ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು ತುರ್ಕಿ ಅಥವಾ ಟರ್ಕಿಯೇ ದೇಶದಲ್ಲಿ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏಷ್ಯಾವನ್ನು ಆಫ್ರಿಕಾ ಖಂಡದಿಂದ ಬೇರ್ಪಡಿಸುವುದು ಯಾವುದು? ಸರಿಯಾದ ಉತ್ತರ ಮೇಲಿನ ಎರಡೂ ಕೂಡ ಹೌದು. ಅಂದರೆ ಸುಯೆಜ್ ಕಾಲುವೆ ಮತ್ತು ಕೆಂಪು ಸಮುದ್ರ ಇವೆರಡೂ ಕೂಡ ಏಷ್ಯಾವನ್ನು ಆಫ್ರಿಕಾ ಖಂಡದಿಂದ ಬೇರ್ಪಡಿಸ್ತವೆ. ಏಷ್ಯಾದ ಅತ್ಯಂತ ಎತ್ತರದ ಯುದ್ಧ ಭೂಮಿ ಯಾವುದು? ಸರಿಯಾದ ಉತ್ತರ ಸಿಯಾಚಿನ್ ಗ್ಲೇಷಿಯರ್. ಏಷ್ಯಾದ ಅತ್ಯಂತ ಎತ್ತರದ ಯುದ್ಧ ಭೂಮಿ ಇದು. ಏಷ್ಯಾದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಸರಿಯಾದ ಉತ್ತರ ಮಾಸಿನ್ರಾಮ್. ಮಾಸಿನ್ರಾಮ್ ಯಾವ ರಾಜ್ಯದಲ್ಲಿದೆ ಕೇಳಿದ್ರೆ ಇದು ಮೇಘಾಲಯದಲ್ಲಿರುವಂಥದ್ದು. ಮೇಘಾಲಯದಲ್ಲಿ. ಏಷ್ಯಾ ಖಂಡದ ಅತ್ಯಂತ ಉದ್ದವಾದ ರೈಲು ಮಾರ್ಗ ಯಾವುದು? ಸರಿಯಾದ ಉತ್ತರ ಟ್ರಾನ್ಸ್ ಸೈಬೀರಿಯನ್ ರೈಲು ಮಾರ್ಗ ಇದೆಯಲ್ಲ, ಟ್ರಾನ್ಸ್ ಸೈಬೀರಿಯನ್ ರೈಲು ಮಾರ್ಗ ಇದು ರಷ್ಯಾದಲ್ಲಿದೆ. ಇದು ಏಷ್ಯಾದ ಅತ್ಯಂತ ಉದ್ದವಾದ ರೈಲು ಮಾರ್ಗವಾಗಿದೆ. ಎಷ್ಟು ದೂರ ಇದೆ ಕೇಳಿದ್ರೆ ಇದು 9289 ಕಿಲೋಮೀಟರ್ ದೂರ ಇರುವಂಥ ಒಂದು ರೈಲು ಮಾರ್ಗವಾಗಿದೆ. ಏಷ್ಯಾ ಖಂಡದ ಅತ್ಯಂತ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಯಾವುದು? ಸರಿಯಾದ ಉತ್ತರ ರೈಲ್ವೆ ಪ್ಲಾಟ್ಫಾರ್ಮ್. ಸರಿಯಾದ ಉತ್ತರ ಹುಬ್ಬಳ್ಳಿ ಜಂಕ್ಷನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂಗೋರ್ ವಾಟ್ ದೇವಾಲಯ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು ಕಾಂಬೋಡಿಯಾ ದೇಶದಲ್ಲಿರುವಂಥದ್ದು. ಇದು ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯ. ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯ ಹೆಸರು ಅಂಗೋರ್ ವಾಟ್ ದೇವಾಲಯ. ಏಷ್ಯಾ ಖಂಡದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ? ಸರಿಯಾದ ಉತ್ತರ 48 ದೇಶಗಳಿದೆ.
ವಿಶ್ವಸಂಸ್ಥೆಯ ಪ್ರಕಾರ ಏಷ್ಯಾ ಖಂಡದಲ್ಲಿ ಒಟ್ಟು 48 ದೇಶಗಳಿವೆ. ಭೂಮಧ್ಯ ರೇಖೆ ಮತ್ತು ಕೆಂಪು ಸಮುದ್ರವನ್ನು ಜೋಡಿಸುವ ಕಾಲುವೆ ಯಾವುದು? ಸರಿಯಾದ ಉತ್ತರ ಸುಯೇಜ್ ಕಾಲುವೆ. ಸೊ ಸುಯೇಜ್ ಕಾಲುವೆ ಎಲ್ಲಿದೆ ಕೇಳಿದ್ರೆ ಇದು ಈಜಿಪ್ಟ್ನಲ್ಲಿದೆ. ಈಜಿಪ್ಟ್ ದೇಶದಲ್ಲಿದೆ. ಸೊ ಈಜಿಪ್ಟ್ ದೇಶವನ್ನು ನೈಲ್ ನದಿಯ ವರಪ್ರಸಾದ ಅಂತ ಕೂಡ ಕರೀತಾರೆ. ಇರಾವತಿ ನದಿಯು ಯಾವ ದೇಶದಲ್ಲಿ ಹರಿಯುತ್ತೆ? ಸರಿಯಾದ ಉತ್ತರ ಇದು ಮಯಾನ್ಮಾರ್ನಲ್ಲಿ ಹರಿಯುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಷ್ಟು ದೇಶಗಳು ವಿಶ್ವದ ಅತ್ಯಂತ ದೊಡ್ಡ ಸರೋವರ ಕ್ಯಾಸ್ಪಿಯನ್ ಸಮುದ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ? ಸರಿಯಾದ ಉತ್ತರ 5 ದೇಶಗಳು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 5 ದೇಶಗಳು: ರಷ್ಯಾ, ಕಜಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಅಜರ್ಬೈಜಾನ್ ಮತ್ತು ಇರಾನ್. ವಿಶ್ವದ ಅತ್ಯಂತ ದೊಡ್ಡ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಯಾವುದು? ಸರಿಯಾದ ಉತ್ತರ ಕಜಕಿಸ್ತಾನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಮ್ಸರ್ ಕನ್ವೆನ್ಷನ್ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು ಇರಾನ್ನಲ್ಲಿ ಇರುವಂಥದ್ದು. ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ನಡುವೆ ಗಡಿಯನ್ನು ಉಂಟು ಮಾಡುವ ಅಕ್ಷಾಂಶ ಯಾವುದು? ಸರಿಯಾದ ಉತ್ತರ 38 ಡಿಗ್ರಿ ಸಮಾನಾಂತರ ಉತ್ತರ ಅಕ್ಷಾಂಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ನದಿಯನ್ನು ಚೀನಾದ ಶೋಕ ನದಿ ಅಂತ ಕರೀತಾರೆ? ಸರಿಯಾದ ಉತ್ತರ ಹ್ಯಾಂಗ್ ಹೋ ನದಿ. ವಾಂಗ್ ಹೋ ನದಿ. ಕಾಂಗೋ ನದಿ ಅಲ್ಲ, ವಾಂಗ್ ಹೋ. ವಾಂಗ್ ಹೋ ನದಿ ಚೀನಾದ ಶೋಕದ ನದಿ. ಏಷ್ಯಾದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಸರಿಯಾದ ಉತ್ತರ ಬೈಕಲ್ ಸರೋವರ. ಎಲ್ಲಿದೆ ಇದು? ಇದು ರಷ್ಯಾ ದೇಶದಲ್ಲಿದೆ. ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ನದಿಯ ತೀರದಲ್ಲಿ ಪ್ರಚುರಮಾನಕ್ಕೆ ಬಂದ ನಾಗರಿಕತೆ ಯಾವುದು? ಸರಿಯಾದ ಉತ್ತರ ಮೆಸಪಟೋಮಿಯ ನಾಗರಿಕತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೆಸಪಟೋಮಿಯ ನಾಗರಿಕತೆ. ಪಾಕ್ ಜಲಸಂಧಿ ಯಾವ 2 ದೇಶಗಳ ನಡುವೆ ಇದೆ? ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾ ನಡುವೆ ಇರುವಂಥದ್ದು ಪಾಕ್ ಜಲಸಂಧಿ. ಕಜಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ನಡುವೆ ಇರುವಂಥ ಸರೋವರ ಯಾವುದು? ಸರಿಯಾದ ಉತ್ತರ ಅರಲ್ ಸರೋವರ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಪೌಂಟಿಕಾ ಪರ್ವತ ಶ್ರೇಣಿ ಯಾವ ದೇಶದಲ್ಲಿದೆ? ಪೌಂಟಿಕಾ ಪರ್ವತ ಶ್ರೇಣಿ. ಆಪ್ಷನ್ಸ್ ಈ ರೀತಿ ಇದೆ: ಭಾರತ, ಜಪಾನ್, ರಷ್ಯಾ, ತುರ್ಕಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.